ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದ ದೊಡ್ಡ ಬದಲಾವಣೆ ಬಗ್ಗೆ ಮಾತನಾಡೋಣ. ಸರ್ಕಾರ ಮತ್ತು UGC ಹೊಸದಾಗಿ ಒಂದು ಕಾನೂನು ನಿಯಮ ತಂದಿದೆ. ಇದರಿಂದ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೇರವಾಗಿ ಪರಿಣಾಮ ಬೀಳುತ್ತದೆ. ಸರಳವಾಗಿ ಹೇಳಬೇಕಂದ್ರೆ ಈ ಹೊಸ UGCಯ ನಿಯಮದ ಉದ್ದೇಶ ಏನು ಅಂದರೆ, ಕಾಲೇಜುಗಳಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು, ಜಾತಿ, ಧರ್ಮ, ಲಿಂಗ ಅನ್ನೋ ಕಾರಣಕ್ಕೆ ಯಾರನ್ನೂ ತಗ್ಗಿಸಬಾರದು, ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಕೊಡಬೇಕು. ಇದಕ್ಕಾಗಿ UGC ಹೇಳಿದ್ದು ಏನಂದರೆ, ಪ್ರತಿ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಅಂತ ಒಂದು ವಿಶೇಷ ಸೆಕ್ಷನ್ ಇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವಿದ್ಯಾರ್ಥಿಗೆ ನನಗೆ ಅನ್ಯಾಯ ಆಯಿತು, ನನ್ನ ಮೇಲೆ ಭೇದ ಭಾವ ಮಾಡಿದರು ಅಂತ ಅನಿಸಿದರೆ ಅವನು ನೇರವಾಗಿ ದೂರು ಕೊಡಬಹುದು. ಮತ್ತು ಕಾಲೇಜುಗಳು ವಿಶೇಷ ಸಮಿತಿ ಮಾಡಬೇಕು. ದೂರಿಗೆ ತಕ್ಷಣ ವಿಚಾರಣೆ ಮಾಡಬೇಕು, ತಪ್ಪಿದರೆ ಕ್ರಮ ತೆಗೆದುಕೊಳ್ಳಬೇಕು ಅಂತ UGC ಕಡ್ಡಾಯ ಮಾಡಿದೆ. ಇದನ್ನು ಯಾಕೆ ತಂದಿದ್ದಾರೆ ಅಂದರೆ, ಇತ್ತೀಚಿನ ವರ್ಷಗಳಲ್ಲಿ ಕಾಲೇಜುಗಳಲ್ಲಿ ಜಾತಿ ಭೇದ ಭಾವದ ಪ್ರಕರಣಗಳು ಜಾಸ್ತಿಯಾಗಿವೆ ಅನ್ನೋ ಆರೋಪಗಳು ಬಂದಿವೆ. ಅದನ್ನು ತಡೆಯೋಕೆ ಈ ನಿಯಮ. ಆದರೆ ಸ್ನೇಹಿತರೆ, ಈ ಕಾನೂನಿಗೆ ವಿರೋಧವೂ ಜೋರಾಗಿದೆ. ಕೆಲವರು ಹೇಳ್ತಿದ್ದಾರೆ, ಇದರಿಂದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಹುದು, ಸುಳ್ಳು ಆರೋಪ ಮಾಡಿದರೂ ಸಮಸ್ಯೆ ಆಗುತ್ತೆ, ಕಾಲೇಜುಗಳಲ್ಲಿ ಒತ್ತಡದ ವಾತಾವರಣ ಬರುತ್ತೆ ಅಂತ. ಇದಕ್ಕೆ ಸರ್ಕಾರ ಏನು ಹೇಳ್ತಿದೆ ಅಂದರೆ, ಈ ನಿಯಮ ಒಳ್ಳೆಯ ಉದ್ದೇಶದಿಂದ ತಂದಿದ್ದು, ದುರುಪಯೋಗ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಅಂದರೆ ಸ್ನೇಹಿತರೆ, ಈ UGC ಹೊಸ ಕಾನೂನು ಒಳ್ಳೆಯ ಉದ್ದೇಶದಿಂದ ಬಂದಿದ್ದರೂ ಜಾರಿಗೆ ಬಂದ ಮೇಲೆ ಹೇಗೆ ಬಳಸ್ಕೊಳ್ತಾರೆ ಅಂತ ಅನ್ನೋದು ತುಂಬ ಮುಖ್ಯ. ಇದು ವಿದ್ಯಾರ್ಥಿಗಳ ಹಿತಕ್ಕೆ ಹೋಗುತ್ತಾ ಅಥವಾ ಹೊಸ ಸಮಸ್ಯೆ ತರುತ್ತಾ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದೆ. ನಿಮ್ಮ ಅಭಿಪ್ರಾಯ ಏನು? ಈ ಹೊಸ UGC ಕಾನೂನು ಸರಿಯೇ ತಪ್ಪೇ? ಕಮೆಂಟ್ಸ್ನಲ್ಲಿ ಖಂಡಿತ ಹೇಳಿ. ಇಂತಹ ಸರಳ ಭಾಷೆಯ ಶಿಕ್ಷಣ ಮತ್ತು ಸರ್ಕಾರದ ಅಪ್ಡೇಟ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರಳ ಭಾಷೆಯ ಶಿಕ್ಷಣ ಮತ್ತು ಸರ್ಕಾರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.